ಧನುರಾಶಿಯವರಿಗೆ ಮಾರ್ಚ್ 23ರ ಈ ವಾರ ಹೊಸ ಚೈತನ್ಯ ಮತ್ತು ಬೆಳವಣಿಗೆಯನ್ನು ಹೊತ್ತು ತಂದಿದೆ. ನಿಮ್ಮ ರಾಶ್ಯಾಧಿಪತಿ ಗುರುವು ಚಂದ್ರನೊಂದಿಗೆ 7ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಈ ವಾರ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಲಿದೆ ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ. ನೀವು ಹೆಚ್ಚು ಸಾಮಾಜಿಕವಾಗಿ ಗುರುತಿಸಿಕೊಳ್ಳಲು ಮತ್ತು ಜನರೊಂದಿಗೆ ಬೆರೆಯಲು ಈ ಸಮಯ ಪೂರಕವಾಗಿದೆ. ವೃತ್ತಿಜೀವನದಲ್ಲಿ ನೀವು ಎಂದಿಗಿಂತಲೂ ಹೆಚ್ಚು ಉತ್ಸಾಹದಿಂದ ಇರುತ್ತೀರಿ. ಮಂಗಳ, ಬುಧ ಮತ್ತು ರಾಹು ನಿಮ್ಮ ಧೈರ್ಯದ ಸ್ಥಾನವಾದ 3ನೇ ಮನೆಯಲ್ಲಿರುವುದರಿಂದ ಹೊಸ ಯೋಜನೆಗಳನ್ನು ಆರಂಭಿಸಲು ಅಥವಾ ಪ್ರಮುಖ ಒಪ್ಪಂದಗಳಿಗೆ ಇದು ಸಕಾಲ. 4ನೇ ಮನೆಯಲ್ಲಿರುವ ಶನಿಯಿಂದಾಗಿ ಮನೆ ಅಥವಾ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಒತ್ತಡವಿರಬಹುದು, ಆದರೆ ಅದನ್ನು ನಿಮ್ಮ ಕೆಲಸದ ಮೇಲೆ ಪ್ರಭಾವ ಬೀರಲು ಬಿಡಬೇಡಿ. ನಿಮ್ಮ ಮಾತುಗಾರಿಕೆ ಈಗ ತುಂಬಾ ಪರಿಣಾಮಕಾರಿಯಾಗಿದ್ದು, ಬಾಕಿಯಿರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಈ ಸಮಯವನ್ನು ಬಳಸಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ವಾರ ಅದ್ಭುತವಾಗಿದೆ. 5ನೇ ಮನೆಯಲ್ಲಿ ಶುಕ್ರ ಮತ್ತು 7ನೇ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ಪ್ರೇಮ ಜೀವನದಲ್ಲಿ ಸಂತೋಷ ತುಂಬಿರುತ್ತದೆ. ಅವಿವಾಹಿತರಿಗೆ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಹೊಸ ಸಂಬಂಧಗಳು ಸಿಗುವ ಸಾಧ್ಯತೆಯಿದೆ. ದಂಪತಿಗಳು ಪ್ರವಾಸಕ್ಕೆ ಹೋಗಲು ಅಥವಾ ಆತ್ಮೀಯವಾಗಿ ಹರಟಲು ಇದು ಸುಸಮಯ. ನಿಮ್ಮ ಪ್ರೀತಿಯ ಸ್ವಭಾವದಿಂದ ಕುಟುಂಬದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಸುಲಭವಾಗಿ ದೂರವಾಗಲಿವೆ. ಆರೋಗ್ಯದ ದೃಷ್ಟಿಯಿಂದ ನೀವು ಶಕ್ತಿಯುತವಾಗಿರುತ್ತೀರಿ, ಆದರೆ 4ನೇ ಮನೆಯಲ್ಲಿ ಶನಿ ಮತ್ತು ಸೂರ್ಯನ ಪ್ರಭಾವದಿಂದಾಗಿ ಸ್ವಲ್ಪ ಮಾನಸಿಕ ಒತ್ತಡ ಅಥವಾ ಆಯಾಸವಿರಬಹುದು. ಮನಸ್ಸಿನ ಶಾಂತಿಗಾಗಿ ಯೋಗ ಅಥವಾ ಧ್ಯಾನ ಮಾಡಿ. ಕೆಲಸದ ನಡುವೆ ಸರಿಯಾದ ವಿಶ್ರಾಂತಿಗೆ ಆದ್ಯತೆ ನೀಡಿ. ಈ ವಾರ ನಿಮ್ಮ ಯಶಸ್ಸಿನ ಗುಟ್ಟು ಎಂದರೆ ಕೆಲಸದ ಕಡೆಗಿನ ಹಠ ಮತ್ತು ಪ್ರೀತಿಪಾತ್ರರ ಕಡೆಗಿನ ತಾಳ್ಮೆಯನ್ನು ಸಮತೋಲನಗೊಳಿಸುವುದು. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮುನ್ನಡೆಯಿರಿ. ನೀವಿರುವ ಪ್ರತಿ ಹೆಜ್ಜೆಯೂ ದೊಡ್ಡ ಗೆಲುವಿಗೆ ದಾರಿಯಾಗಲಿದೆ. ಈ ವಾರ ನಿಮಗೆ ಶುಭವಾಗಲಿ.